ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಭಾನುವಾರದ ವ್ಲಾಗು. ಸಂಜೆ ಪಾರ್ಕಿಗೆ ಹೋಗೋಣ ಅಂತ ಹೊರಟಿದ್ವಿ. 4 ಗಂಟೆ ಆಗಿದ್ದಾಗಲೇ. ಬೆಳಗ್ಗೆಯಿಂದ ಏನೇನು ಮಾಡಿದೆ ನೋಡ್ಕೊಂಬನ್ನಿ, ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ. ಸಂಡೇ ಅಲ್ಲ ಇವತ್ತು. ಆಲ್ಮೋಸ್ಟ್ ನಾನು ಲೇಟಾಗೆ ಎದ್ದೊಳೋದು, ಯಾಕಂದರೆ ಎಲ್ಲರಿಗೂ ರಜೆ ಇರುತ್ತಲ್ಲ. ಹಾಗಾಗಿ ಎದ್ದ ತಕ್ಷಣ ನನ್ನ ಮಕ್ಕಳು ಹೊಟ್ಟೆ ಹಶ್ವಂತಿದ್ರು. ಅದಕ್ಕೆ ಫಸ್ಟ್ ತಿಂಡಿ ಮಾಡೋಣ ಅಂತ ಲೆಮನ್ ರೈಸ್ ಮಾಡಿಬಿಟ್ಟಿದ್ದೆ. ತಿಂಡಿಗೆ ಎಲ್ಲ ತಿನ್ನಿಸಿ ಮಕ್ಕಳಿಗೆ ಪಾತ್ರೆ ಇದ್ವು ಎಲ್ಲ ವಾಶ್ ಮಾಡಿದೆ. ಎಲ್ಲ ಅಡುಗೆ ಮನೆಯೆಲ್ಲ ಕ್ಲೀನ್ ಆಯಿತು. ಕ್ಲೀನ್ ಆದಮೇಲೆ ಮತ್ತು ಮನೆಯೆಲ್ಲ ಡಸ್ಟಿಂಗ್ ಮಾಡಿ ಕಸ ಹೊಡೆದು ನನಗೆ ಸಂಡೇ ಆಗಿರೋದ್ರಿಂದ ಇವತ್ತು ನೆಲ ಒರೆಸ್ಬೇಕಿತ್ತು. ನೆಲ ಕೂಡ ಒರೆಸಿ, ನಾನು ನೆಲ ಅಂದರೆ ಡೈಲಿ ಒರೆಸ್ತಾನೆ ಇರ್ತೀನಿ. ಮಕ್ಕಳು ಅದು ಇದು ತಿಂಡಿ ಹಾಕ್ತಾಯಿರ್ತಾರೆ, ಹಾಗಾಗಿ ಡೈಲಿ ಒರೆಸ್ತಾನೆ ಇರ್ತೀನಿ ನೆಲ. ಅದಾದಮೇಲೆ ಮಕ್ಕಳು ಸೋಪೆಲ್ಲ ಖಾಲಿ ಆಗಿತ್ತು, ಹೋಗಿ ಸೋಪ್ ತಂದೆ. ಮಕ್ಕಳಿಗೆ ಸೋಪು ಶಾಂಪು ಎಲ್ಲ ಖಾಲಿಯಾಗಿಬಿಟ್ಟಿತ್ತು ಇವತ್ತು. ಮತ್ತು ನಂದು ಸೋಪ್ ಖಾಲಿಯಾಗಿತ್ತು. ನನ್ನ ಮಕ್ಕಳಿಗೆ ಇಬ್ಬರಿಗೂ ಹಿಮಾಲಯನೇ ನಾನು ಯೂಸ್ ಮಾಡೋದು ಚಿಕ್ಕ ವಯಸ್ಸಿಂದ. ಅದಾದಮೇಲೆ ನನ್ನ ಮೈಸೂರು ಸ್ಯಾಂಡಲ್ ಗೋಲ್ಡ್ ಅದು ಖಾಲಿಯಾಗಿತ್ತು. ನಾನು ಆಲ್ಮೋಸ್ಟ್ 10-12 ಇಯರ್ಸಿಂದ ಇದೇ ಯೂಸ್ ಮಾಡ್ತಿರೋದು. ಆಮೇಲೆ ನನ್ನ ಮಕ್ಕಳು ಹೊಟ್ಟೆ ಹಶ್ವಂತಿದ್ರು. ಆಮೇಲೆ ಆ್ಯಪಲ್ ಇತ್ತು, ಆ್ಯಪಲ್ ಕಟ್ ಮಾಡಿಕೊಟ್ಟೆ ಒಂದು 11 o'clock ಹಂಗೆ. ಸ್ನಾನ ಮಾಡಿಸಿ ಹಾಯ್ ನೀನು ಮಾಡಿ ಹಾಯ್. ಯಾಕೆ ಅಳೋದು ನೀನು? ಯಾಕೆ ಅಳೋದು? ಹೋಗು ನನ್ನ ಮಗಳು ಅಳೋದು. ಕುಣಿಬಾರ್ದು. ಒಡೆ ಅನ್ಸ. ಹಾಯ್ ಮಾಡಿ ಚಿಕ್ಕು, ಹಾಯ್ ಮಾಡಿ ಮಗಳೇ, ಹಾಯ್ ಮಾಡಿ. ನೀನು ಮಾಡಿ ಚಿಕ್ಕ ಹಾಯ್. ಮುತ್ಕೊಡು ಕೈಯಾಗ ಮುತ್ಕೊಡು. ಪ್ಲೇನ್ ಕಿಸ್ಕೊಡು. ಅದಾದ್ಮೇಲೆ ಮಕ್ಕಳು ಫ್ರೆಶ್ ಅಪ್ ಮಾಡಿದೆ. ಹಿಂಗೆ ಕೈಯಾಗಿ ಸ್ನಾನ ಮಾಡಿಕೊಂಡೆ. ಸ್ನಾನ ಮಾಡಾದ್ಮೇಲೆ ಡ್ರೈಯರ್ ಮಾಡ್ಕೊತಿದ್ದೆ ಕೂದಲು. ಡ್ರೈಯರೇ ಶಾರ್ಟ್ ಆಯಿತು. ಮೀಶೋದಿಂದ ತರಿಸಿದ್ದೆ ಅದು. ಆಲ್ಮೋಸ್ಟ್ ಅದು 1 ಇಯರಿಂದ ಯೂಸ್ ಮಾಡ್ತಾ ಇದ್ದೆ. ಚೆನ್ನಾಗಿ ಯೂಸ್ ಆಯಿತು. ಅದು ಇವಾಗ ಶಾರ್ಟ್ ಆಗಿಬಿಟ್ಟು ಬೇಜಾರಾಯಿತು. ಅದಾದಮೇಲೆ ಪಾರ್ಕಿಗೆ ಹೊರಟಿದ್ವಿ. ಅಂದಿವೆ ನಡ್ಕೊಂಡು ಹೋಗ್ತಾ ಇದ್ವಿ ಪಾರ್ಕಿಗೆ. ನಮ್ಮ ಮನೆಯಿಂದ ಪಾರ್ಕಿಗೆ ಒಂದು 20 minutes ಡಿಸ್ಟೆನ್ಸು. ಅದಾದಮೇಲೆ ಮಧ್ಯದಾಗ ಒಂದು ಪಾರ್ಕ್ ಬೀಳಿತ್ತು. ಇದು ಜಸ್ಟ್ ವಾಕಿಂಗ್ ಮಾಡೋರಿಗೆ ಇದೊಂದು ಪಾರ್ಕ್. ನಾನು, ನನ್ನ ಮಕ್ಕಳು ಮತ್ತು ಸುಷ್ಮಿತಾ ಅಂತ ನಮ್ಮ ಮನೆ ಮೇಲೆ ಹುಡುಗಿದಳು 4 ಜನ ಹೋಗಿದ್ವಿ ಪಾರ್ಕಿಗೆ. ಸುಷ್ಮಿತಾ ಕೂಡ ಚೀಕು ಜೊತೆಗೆ ಆಟ ಆಡ್ತಾಳೆ ಕೂತ್ಕೊಂಡು ಜೋಕಾಲಿಗೆ. ಮಕ್ಕಳ ಜೊತೆಗೆ ನಮ್ಮದು ಮೈಂಡ್ ಫ್ರೆಶ್ ಆಗುತ್ತೆ ಪಾರ್ಕಿಗೆ ಬಂದರೆ. ಆದರೆ ನನಗೆ ಬರೋಕ್ಕಾಗಲ್ಲ ವಾರ ವಾರ. ಚೀಕು ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿದ್ವಿ. ಆವಾಗ ಹೊರಗಡೆ ಈ ಥರ ಕ್ಲಿಪ್ಸು ಮತ್ತು ಹೇರ್ ಬ್ಯಾಂಡ್ಸು ಮಕ್ಕಳಿಂದು ಹ್ಯಾಂಡ್ಮೇಡ್ ಮಾಡಿರೋದಂತೆ. ಹಾಗಾಗಿ ನಾನೊಂದು ತೊಗೊಂಡೆ. ಕಲೆಕ್ಷನ್ ಚೆನ್ನಾಗಿತ್ತು, ಹಾಗಾಗಿ ಒಂದೇ ಒಂದು ಕ್ಲಿಪ್ ತೊಗೊಂಡೆ ನನ್ನ ಪಾಪುಗೆ. ನನ್ನ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಕೂಡ ಮಾಡಿಕೊಳ್ರಿ. ಥ್ಯಾಂಕ್ ಯು.